ಎಲ್ಲರಿಗೂ ನಮಸ್ಕಾರ. ಕಣ್ಣಿಗೆ ಕಾಡಿಗೆ ಹಚ್ಚುತ್ತೇವಲ್ಲ, ಅದನ್ನು ಮನೆಯಲ್ಲಿ ಹೇಗೆ ಮಾಡುವುದು ಎಂದು ನಾನು ತೋರಿಸುತ್ತೇನೆ. ಅದಕ್ಕಾಗಿ ಬೇಕಾಗುವ ಸಾಮಗ್ರಿಗಳು ಈ ರೀತಿ ಇವೆ. ಮೊದಲಿಗೆ ಒಂದು ದೊಡ್ಡ ಹಣತೆ, ದೊಡ್ಡ ಹೂಬತ್ತಿ, 3 ಲೋಟ, ಅದರ ಮೇಲೆ ದೀಪದ ಸುಳಿಯು ತಾಗುವ ಹಾಗೆ ಒಂದು ಹಿತ್ತಾಳೆಯ ಪ್ಲೇಟ್, ಇದನ್ನು ಹೀಗೆ ಮುಚ್ಚಲೇಬೇಕಾಗುತ್ತದೆ ಅದಕ್ಕೆ. ಹಾಗೂ ಇದಕ್ಕೆ ಸಮ ಪ್ರಮಾಣದಲ್ಲಿ ತುಪ್ಪ ಮತ್ತು ಹರಳೆ ಎಣ್ಣೆಯನ್ನು ಹಾಕುತ್ತೇವೆ. ಈ ಕಾಡಿಗೆ ಮಾಡುವುದು ಸಾಮಾನ್ಯವಾಗಿ ಭಾನುವಾರ ಅಥವಾ ಗುರುವಾರ. ಇದನ್ನು ದೇವರ ಮುಂದೆಯೇ ಮಾಡಲಿಕ್ಕೆ ಇಡುತ್ತೇವೆ. ನಾನೀಗ ಇದಕ್ಕೆ 1.5 ಚಮಚದಷ್ಟು ತುಪ್ಪ, 1.5 ಚಮಚದಷ್ಟು ಹರಳೆ ಎಣ್ಣೆಯನ್ನು ಹಾಕಿ ಈ ರೀತಿ ನೆನೆಸಿಕೊಂಡಿರುತ್ತೇನೆ. ಇದು ಕುಡಿಯು ಮೇಲೆ ಇರಬೇಕು, ದೀಪದ ಬತ್ತಿ ಮೇಲೆಯೇ ಇರಬೇಕು. ಇದೀಗ ದೀಪವನ್ನು ಕೂಡ ಹಚ್ಚಿ ಇಟ್ಟಿದ್ದೇನೆ. ಈ ದೀಪದ ಕುಡಿಯು ಮೇಲೆ ಹೀಗೆ ನೆಟ್ಟಗಿರಬೇಕು. ಈಗ ಅದರ ಮೇಲೆ ನಾನು ಈ ಹಿತ್ತಾಳಿ ತಟ್ಟೆಯನ್ನು ಊಟ ಮಾಡಿ ಹೀಗೆ ಮುಚ್ಚಿಡುತ್ತಿದ್ದೇನೆ. ಇದಕ್ಕೆ ಮಸಿ ತಾಗುತ್ತಿದೆಯಾ ಎಂದು ಗಮನಿಸಬೇಕು. ತಾಗದಿಲ್ಲದಿದ್ದರೆ ಸರಿ ಮಾಡಿಕೊಂಡು ಇಡಬೇಕು. ನಾನು ಮೊದಲು ಇಟ್ಟಿರೋದು ಹಣತೆ ಈ ಪ್ಲೇಟಿಗೆ ತಾಗುತ್ತಿರಲಿಲ್ಲ, ಅದಕ್ಕೆ ಇದನ್ನು ಅಡಿಯಲ್ಲಿ ಇಟ್ಟಿದ್ದೇನೆ. ಈಗ ಇದರಲ್ಲಿ ತಾಗಿದ್ದ ಕುರುಹು ಇದೆ. ಈಗ ಇದನ್ನು ಹೀಗೆ ಕೌಚಿ ಇಡುತ್ತೇನೆ. ದೀಪ ಉರಿಯುವಷ್ಟು ಹೊತ್ತು ಬಿಡಬೇಕು. ಇದು ಸಾಮಾನ್ಯ ಒಂದು ಗಂಟೆ ಮೇಲೆ 2 ಗಂಟೆ ಮೇಲೆ ತಗೊಳ್ಬೋದು. ಆಮೇಲೆ ಆರಿದ ಮೇಲೆ ಇದನ್ನು ಪುನಃ ಹರಳೆಣ್ಣೆ ಅಥವಾ ತುಪ್ಪ ಹಾಕಿ ಕಲಸಿ ಡಬ್ಬಿಗೆ ಹಾಕಿ ಇಡುತ್ತೇವೆ. ತುಪ್ಪ ಹಾಗೂ ಹರಳೆಣ್ಣೆ ಹಾಕಿ ಉರಿಸಿದ ದೀಪ ಸುಮಾರು 1.25 ಗಂಟೆಯಷ್ಟು ಉರಿದು ಮತ್ತೆ ಆರಿತು. ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಸಾಧಾರಣವಾಗಿ ಒಂದೇ ಕಡೆ ಮಸಿ ತಾಗಿರುತ್ತದೆ. ಒಮ್ಮೊಮ್ಮೆ ಈ ರೀತಿ ಎಲ್ಲ ಕಡೆ ಪಸರಿಸುತ್ತದೆ. ಇದರಲ್ಲೂ ಒಂದು ಕಡೆ ತುಂಬ ಹಿಡಿದು ಮತ್ತೆ ಪಸರಿಸಿದೆ, ಇಲ್ಲಿ ತುಂಬ ಹಿಡಿದಿದೆ. ಇದನ್ನು ಈಗ ಚೂರು ತುಪ್ಪ ಹಾಕಿ ಕಲಸಿ ಇಂಥ ಡಬ್ಬಿಯೊಳಗೆ ಹಾಕಿ ಇಟ್ಟರೆ ಎಷ್ಟು ವರ್ಷ ಬೇಕಾದ್ರೂ ಬರುತ್ತದೆ, ಏನೂ ಹಾಳಾಗುವುದಿಲ್ಲ. ನಾನು ಮೊದಲಿಂದಲೂ ಇದನ್ನೇ ಮಾಡಿ ಉಪಯೋಗಿಸ್ತೇನೆ. ಮಕ್ಕಳಿಗೂ ಇದನ್ನೇ ಕೊಟ್ಟಿರೋದು. ರಿಲೇಷನ್ನಲ್ಲಿ ಯಾರಿಗಾದರೂ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಅಂದರೆ ನಾನು ಮಾಡಿ ಕೊಡುತ್ತೇನೆ. ನನಗೆ ಬೇರೆ ಕಾಡಿಗೆ, ಅಂಗಡಿ ಕಾಡಿಗೆ ಎಲ್ಲ ಹಾಕಿದರೆ ಉರಿ ಆಗುತ್ತದೆ. ಅದಕ್ಕಾಗಿ ನಾನು ಮಾಡೋದಿಲ್ಲ, ತರೋದಿಲ್ಲ. ನಾನೇ ಉಪಯೋಗಿಸುತ್ತೇನೆ, ಮಾಡಿ ಉಪಯೋಗಿಸುತ್ತೇನೆ. ಈಗ ಸ್ವಲ್ಪ ತುಪ್ಪ ಹಾಕುತ್ತಿದ್ದೇನೆ. ಒಂದು ಕಡ್ಡಿಯಲ್ಲಿ ಇದು ಕಲಿಸ್ಬೇಕು, ನಿಧಾನವಾಗಿ ಕಲಿಸ್ಬೇಕು, ಹಾರಿ ಹೋಗುತ್ತದೆ ಇಲ್ಲಾಂದರೆ. ಇದನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಕಲಸಿ ಆಮೇಲೆ ಆ ಡಬ್ಬಿಗೆ ಹಾಕಿಟ್ರೆ ಕಪ್ಪು ಹಿಡಿದು ಆಯಿತು. ಕಡ್ಡಿಯಲ್ಲಿ ಕಲಸಿ ಆದಮೇಲೆ ಕೊನೆಗೆ ಒಮ್ಮೆ ಕೈ ಬೆರಳಲ್ಲಿ ಹಾಕಲೇಬೇಕಾಗುತ್ತದೆ. ಈ ರೀತಿ ಕೈ ಅಂಟುತ್ತದೆ. ಜಾಸ್ತಿ ತುಪ್ಪ ಹಾಕಿದರೆ ತುಂಬ ನೀರಾಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ತುಪ್ಪ ಹಾಕಬೇಕು.
ಕಡ್ಡಿಯಲ್ಲಿ ಕಲಸಿ ಕೊನೆಗೂ ಒಮ್ಮೆ ಕೈ ಬೆರಳಲ್ಲಿ ಕಲಿಸಲೇಬೇಕಾಗುತ್ತದೆ. ಹೀಗೆ ಆ ಡಬ್ಬಿಗೆ ತುಂಬಿಸಿಟ್ರೆ ಆಯಿತು. ಈ ತುಪ್ಪವನ್ನು ಸ್ವಲ್ಪ ಸ್ವಲ್ಪವೇ ಹಾಕೋಬೇಕು. ಇದು ಸರಿಯಾಗಿದೆ, ಇಡಲು ಯೋಗ್ಯವಾದ ಕಾಡಿಗೆ ಆಯಿತು. ಅಷ್ಟೊಂದು ಇದ್ದ ಕಾಡಿಗೆ ಈಗ ಇಷ್ಟು ಚೂರಕ್ಕೆ ಬಂದಿದೆ. ಆದರೆ ಇದು ಹಾಗೇ ತುಂಬ ದಿನ ನನಗೆ ಬಳಸಲು ಬರುತ್ತದೆ. ಈ ಪ್ಲೇಟಲ್ಲಿ ಹಿಡ್ಕೊಂಡಿರೋದೇ ತುಂಬ ದಿನ ಬಳಸಲಿಕ್ಕೆ ಬರ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.